ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಏನಪ್ಪಾ ಅಂದ್ರೆ ನಾನು ನನ್ನ ವೇಟ್ ಲಾಸ್ ಜರ್ನಿನ ಶುರು ಮಾಡಿದ್ದೀನಿ. ಸೊ ಡಯಟ್ ಪ್ಲಾನ್ಸ್ ತಗೊಂಡಿದ್ದೀನಿ ಅಂಡ್ ಪರ್ಸನಲ್ ಟ್ರೈನರ್ನ ತಗೊಂಡಿದ್ದೀನಿ. ಅವರು ನನಗೆ ಜಿಮ್ಮಲ್ಲಿ ವರ್ಕೌಟ್ಸ್ನ ಗೈಡ್ ಮಾಡ್ತಾರೆ ಅಂಡ್ ನನ್ನ ಫುಡ್ನ ಟ್ರ್ಯಾಕ್ ಮಾಡ್ತಾರೆ. ಸೊ ಇದನ್ನ ಶುರು ಮಾಡಿದ್ದೀನಿ ಈಗ. ಅಂಡ್ ಈ ಸತಿ ನಾನು ಬಿಡಲ್ಲ, ಕನ್ಸಿಸ್ಟೆನ್ಸಿ ಆಗಿ ಶುರು ಮಾಡಬೇಕು ಅಂತ ಫಿಕ್ಸ್ ಆಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಶುರು ಮಾಡಿರೋದು. ಪ್ರತಿ ಸತಿ ನಾನು ಶುರು ಮಾಡ್ತಿದ್ದೆ, ಸ್ಟಾಪ್ ಮಾಡ್ತಿದ್ದೆ, ಶುರು ಮಾಡ್ತಿದ್ದೆ, ಸ್ಟಾಪ್ ಮಾಡ್ತಿದ್ದೆ. ಬಟ್ ಈ ಸತಿ ಹಂಗಾಗಲ್ಲ. ಸೊ ಪರ್ಫೆಕ್ಟ್ ಆಗಿ ಶುರು ಮಾಡಿದ್ದೀನಿ. ಸೊ ಐ ಥಾಟ್ ಈ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ವಿಡಿಯೋಸ್ನ ಕನ್ಸಿಸ್ಟೆನ್ಸಿ ಆಗಿ ನಾನು ಹಾಕಲ್ಲ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನು ಹಾಕ್ಬೋದು. ಆ್ಯಂಡ್ ನನಗೆ ಸುಮ್ಮನೆ ಏನೇನೋ ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇದರಿಂದ ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು. ನಾನು ಹೆಲ್ದಿ ರೆಸಿಪೀಸ್ನ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಟ್ರೈನರ್ ನನಗೇನು ಹೇಳ್ತಾರೆ, ಏನು ಒಳ್ಳೆ ಒಳ್ಳೆ ಟಿಪ್ಸ್ ಹೇಳ್ತಾರೆ, ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಮ್ಯಾಕ್ಸಿಮಮ್ ನಾನು ಈ ವ್ಲಾಗ್ಸ್ಗಳನ್ನ ತುಂಬ ನಿಮಗೆ ಯೂಸ್ಫುಲ್ ಆಗೋ ಥರಕ್ಕೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯಾರಾದರೂ ವೇಟ್ ಲಾಸ್ ಜರ್ನಿನ ಶುರು ಮಾಡೋರಿದ್ದರೆ ಪ್ಲೀಸ್ ದಯವಿಟ್ಟು ಇವತ್ತೇ ಶುರು ಮಾಡಿ. ನಾನು ಇದೇ ಥರ ಪುಷ್ ಮಾಡ್ಕೊಂಡು 1.5 ವರ್ಷ ಆಗೋಯ್ತು. ನನಗೆ ಗೊತ್ತೇ ಆಗಿಲ್ಲ ನಾನು ಯಾವಾಗ ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ. ಆ್ಯಂಡ್ ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ದೀರಾ, ಅಕ್ಕ ದಪ್ಪ ಆಗಿದ್ದೀರಾ, ದಪ್ಪ ಆಗಿದ್ದೀರಾ ಅಂತ. ಅಫ್ಕೋರ್ಸ್ ದಪ್ಪ ಆಗಿದ್ದೀನಿ. ಬಟ್ ಇವಾಗ ಶುರು ಮಾಡಿದ್ದೀನಿ. ನೀವು ಯಾರಾದರೂ ವೇಟ್ ಲಾಸ್ ಶುರು ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮನ್ನು ನೀವು ಪುಷ್ ಮಾಡಿ ಶುರು ಮಾಡಿಬಿಡಿ. ಯಾಕಂದರೆ ಮೈಂಡ್‌ಸೆಟ್ ಹೇಳುತ್ತೆ, ಇವತ್ತು ಒಂದಿನ ವರ್ಕೌಟ್ ಮಾಡಿದ್ರೆ ನಾಳೆ ಬೇಡ ಬಿಡು ನಾಡಿದ್ದು ಮಾಡೋಣ ಅಂತ ಹಂಗೆ ಅನಿಸುತ್ತೆ. ಬಟ್ ಆದ್ರೂ ನಾವು ಅದನ್ನೆಲ್ಲ ಕ್ರಾಸ್ ಮಾಡಿ ನಮ್ಮ ಮೈಂಡ್‌ನ ಟ್ರೈನ್ ಮಾಡಬೇಕು. ಇಲ್ಲ ಇಲ್ಲ ನೀವು ಮಾಡಲೇಬೇಕು ಅಂತ. ಸೊ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ವೇಟ್ ಲಾಸ್ ಶುರು ಮಾಡಬೇಕು ಅಂದರೆ ದಯವಿಟ್ಟು ನನ್ನ ಜೊತೆನೇ ಶುರು ಮಾಡಿಬಿಡಿ. ಸೊ ಒಟ್ಟಿಗೆ ಈ ಜರ್ನಿನ ಶುರು ಮಾಡೋಣ. ಸೊ ಐ ಹೋಪ್ ನೀವೆಲ್ರಿಗೂ ಈ ವ್ಲಾಗ್ಸು ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಇವತ್ತೇ ಮಾಡಿಬಿಡಿ. ಸೊ ಬನ್ನಿ ಶುರು ಮಾಡೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ವ್ಲಾಗ್ಸಲ್ಲಿ ನಾನು ಏನೇನು ತಿಂತೀನಿ ಇಡೀ ದಿನ ಅಂತ ತೋರಿಸ್ತೀನಿ ಆಯಿತಾ. ನನ್ನ ದಿನ ಶುರು ಆಗೋದು ಒಂದು ಗ್ಲಾಸ್ ಹಾಟ್ ವಾಟರ್ ಜೊತೆಗೆ ಸ್ವಲ್ಪ ರಾತ್ರಿ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ ಆ್ಯಂಡ್ ಲೆಮನ್ ಹಾಕ್ಕೊಂಡು ಇದನ್ನು ಕುಡಿತೀನಿ ಎವ್ರಿ ಡೇ. ಆ್ಯಂಡ್ ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ತಿಂತೀನಿ. ಒಂದು 4 ಆಲ್ಮಂಡ್ಸ್, ಆಮೇಲೆ 2 ವಾಲ್ನಟ್ಸ್ ಇರುತ್ತೆ, 1 ಅಂಜೂರ ಇರುತ್ತೆ. ಸೊ ಅಷ್ಟೇ. ಅದಾದಮೇಲೆ ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ, ಎಗ್ ಚೀಸ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಇಟಾಲಿಯನ್ ಸೀಸ್ನಿಂಗ್ ತೊಗೊಂಡಿದ್ದೀನಿ, ಅದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ಉಪ್ಪು ಮತ್ತು ಖಾರ ಆ್ಯಂಡ್ ಆನಿಯನ್ ಮತ್ತು ಟೊಮ್ಯಾಟೊನ ನೀಟಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಐ ಆಮ್ ವೆರಿ ಮಚ್ ಲೇಝಿ ಟು ಕಟ್ ವೆಜಿಟೇಬಲ್ಸ್. ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆನಿಯನ್ ಮತ್ತು ಟೊಮೆಟೊನ ಎರಡೂ ಮಿಕ್ಸ್ ಮಾಡಿನೇ ನಾನು ಕಟ್ ಮಾಡಿರೋದು. ಎರಡೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದರೆ ಅದಕ್ಕೆ ಉಪ್ಪು ಹಾಕಬೇಕು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ನಾನೇನು ಸೀಸ್ನಿಂಗ್ ತೊಗೊಂಡಿದ್ದೀನೋ ಅದೊಂದು ಚೂರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ 2 ಮೊಟ್ಟೆ ಹಾಕಿಬಿಟ್ರೆ ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸೈಡ್ ಬೈ ಸೈಡ್ ನಾನು 2 ಬ್ರೆಡ್ಡು, ಅದಕ್ಕೆ ಪೀನಟ್ ಬಟರ್, ಒಂದು ಅರ್ಧ ಬನಾನ ಹಾಕ್ಕೊಂಡು ಅದನ್ನು ಫಿಲ್ಲಿಂಗ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಇದನ್ನು ಈ ಥರ ಫ್ಲಿಪ್ ಮಾಡಿ ಎರಡೂ ಸೈಡ್ ಬೇಯಿಸ್ಕೋಬೇಕು. ಬೆಂದ ನಂತರ ಈ ಥರ ಚೀಸ್ ಸ್ಲೈಸ್ ಹಾಕಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಚೀಸ್ ಬೇಡ ಅಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಓಕೆ, ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ತುಂಬ ಯಮ್ಮಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಪ್ಲೀಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ರೀಸೆಂಟ್ಲಿ ನಾನು ಕೊಲಾಜಿನ್ ಶುರು ಮಾಡಿದ್ದೀನಿ. ಸೊ ಇದು ನನ್ನ ಕೊಲಾಜಿನ್. ಇದನ್ನು 12:30 ಹಂಗೆ ಕುಡಿತೀನಿ. ಇದನ್ನು ನೀವು ನಿಮ್ಮ ಡಾಕ್ಟರ್ಸ್ನ ಕೇಳಿಬಿಟ್ಟು ತೊಗೋಬೇಕು. ಸೊ ಇವಾಗ ನಾನು ಇದನ್ನು ಕುಡಿತೀನಿ. ಇವಾಗ ನನ್ನ ಮಧ್ಯಾಹ್ನದ ಲಂಚ್ ಟೈಮ್. ಸೊ ಆ್ಯಕ್ಚುಲಿ ನಾವು ನಕ್ಷಿಗೆ ಶೂಟ್ ಮಾಡ್ತಾ ಇದ್ವಿ, ಫೋಟೋಶೂಟ್. ಮಧ್ಯದಲ್ಲಿ ನಾನು ಲಂಚ್ ಮಾಡ್ಕೋಬೇಕು ಅಂತ ಮನೆಗೆ ಬಂದೆ. ಸೊ ಈಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಲಂಚ್ಗೆ ಅಂತ ಕಿಚಡಿ ಮಾಡೋಣ ಅಂತ ಆಲ್ರೆಡಿ ನೆನೆಸಿಟ್ಟು ಹೋಗಿದ್ದೆ. ಹೆಸರು ಕಾಳು ಮತ್ತು ನವಣೆ ಎರಡೂ ಮಿಕ್ಸ್ ಮಾಡಿ ನೆನೆಸಿಟ್ಟು ಹೋಗಿದೆ. ಸೊ ಅದನ್ನು ಈಗ ಮಾಡ್ತಾ ಇರೋದು ಕಿಚಡಿ. ಇದಕ್ಕೆ ನಾನು ಇದರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಮತ್ತು
ನವಿಲುಕೋಸು ಬರುತ್ತಲ್ಲ ಅದನ್ನ. ಆಮೇಲೆ ನಾನು ಯಾವತ್ತೂ ಮುಂಚೆ ನವಿಲುಕೋಸು ತಿಂದಿರಲಿಲ್ಲ. ಬಟ್ ರೀಸೆಂಟ್ಲಿ ಮೊನ್ನೆ ತಂದಿದ್ದೆ. ಸೊ ಒಂದು ಸಾಂಬಾರಲ್ಲಿ ಯೂಸ್ ಮಾಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಕೂಡ ಇದಕ್ಕೆ ಹಾಕೊಳ್ಳೋಣ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಟೊಮ್ಯಾಟೊ, ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್, ಹಾಂ, ಟೊಮ್ಯಾಟೊ ಮತ್ತು ಆನಿಯನ್, ಇದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಮಿರ್ಚಿ ಇದೆ, ಲೈಕ್ ಹಸಿಮೆಣಸಿನ್ಕಾಯಿ ಇದೆ. ಸೊ ಇದೆಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಚೂರು ಪುದೀನ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೋತೀನಿ. ಆ್ಯಂಡ್ ನಾನು ಈಗ ಕಿಚಡಿಗೆ ಯೂಸ್ ಮಾಡ್ತಾ ಇರೋದು ತುಪ್ಪ ಯೂಸ್ ಮಾಡ್ತೀನಿ, ನಾನು ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಜೊತೆಗೆ ನಾನು ಸ್ವಲ್ಪ ಪ್ರೋಟೀನ್ಗೆ ಅಂತ ಪನ್ನೀರ್ನ ಫ್ರೈ ಮಾಡ್ಕೋಬೇಕು, ಅದನ್ನು ಕೂಡ ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಈಗ ಕಿಚಡಿಗೆ ಸ್ವಲ್ಪ ಘೀ ಹಾಕ್ತೀನಿ. ಓ ಕಷ್ಟ. ಪನ್ನೀರ್ಗೆ ಅಂತ ಮ್ಯಾರಿನೇಟ್ ಮಾಡಿದ್ದೀನಿ, ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ. ಆ್ಯಂಡ್ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ ನಾನು, ಇದೇನು ಇಟಾಲಿಯನ್ ಸೀಸನಿಂಗ್. ಸೊ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಮ್ಯಾರಿನೇಟ್. ಇವಾಗ ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಥಾಟ್ ಟು ಪ್ರಿಪೇರ್ ಡಿನ್ನರ್ ಫಸ್ಟು, ಆಮೇಲೆ ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡೋಣ ಅಂತ. ಸೊ ಸದ್ಯಕ್ಕೆ ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ನನಗೆ ನಮ್ಮ ಪರ್ಸ್ನಲ್ ಟ್ರೈನರ್ ಗೈಡ್ ಮಾಡಿರೋ ಪ್ರೋಟೀನ್ ಪೌಡರ್ ಇದು. ಪ್ರೋಟೀನ್ ತಗೊಂಡ್ರೆ ನೀಟಾಗಿ ಜಾಸ್ತಿ ನೀರು ಕುಡಿಬೇಕು, ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಪ್ರೋಟೀನ್ ಯಾವಾಗ ಇಂಟೇಕ್ ಮಾಡ್ತಾ ಇರ್ತೀವಿ ಅವಾಗ ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು. ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾನು ಸ್ಯಾಂಪಲ್ ಆಗಿ ಕೊಲಾಜಿನ್ ತರಿಸಿದ್ದೀನಿ. ಇದು ಬಂದು ವೆಲ್ ಬೀಯಿಂಗ್ ನ್ಯೂಟ್ರಿಷನ್ನಿಂದ ಕೊಲಾಜಿನ್ ತರಿಸಿದ್ದೀನಿ, ಸ್ಯಾಂಪಲ್ ಪೀಸಸ್ ಇವು. ಸೊ ಇದನ್ನು ನಾನು ಸದ್ಯಕ್ಕೆ ತಗೋತಾ ಇದ್ದೀನಿ. ಆ ರಿಸಲ್ಟ್ ಹೆಂಗಿದೆ ಅಂತ ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ. ಏನೂ ಸೈಡ್ ಎಫೆಕ್ಟ್ ಆಗಲಿಲ್ಲ ನನಗೆ ಅಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಇಲ್ಲಾಂದರೆ ಬೇಡ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಯಾರೂ ವಿದೌಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡದೆ ಯಾವುದೂ ಏನೂ ಇಂಟೇಕ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಸತಿ ಡಾಕ್ಟ್ರನ್ನ ಕೇಳಿಬಿಟ್ಟು ಆಮೇಲೆ ನೀವು ಅದನ್ನು ಇಂಟೇಕ್ ಮಾಡಿ. ಇಟ್ಸ್ ಗುಡ್ ಆ್ಯಕ್ಚುಲಿ. ವಿದೌಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ನಾವೇ ತೊಗೊಂಡು ಅದು ಇನ್ನೊಂದೇನೋ ಆಗಿ ಸುಮ್ಮನೆ ರಿಸ್ಕ್ ಬೇಡ, ಅದಕ್ಕೋಸ್ಕರ. ಆ್ಯಂಡ್ ನಾನೀಗ ಮಾಡ್ತಾ ಇರೋದು ಬೇಸನ್ ಹಾಕಿ, ಅಂದರೆ ಕಡಲೆ ಹಿಟ್ಟು ಹಾಕಿಬಿಟ್ಟು ಒಂದು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಆನಿಯನ್, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಅದ್ರ ದೋಸೆ ಥರ ಮಾಡಿ ಅದ್ರ ಮೇಲೆ ಪನ್ನೀರನ್ನ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ, ಹೆಂಗಾಗುತ್ತೆ ಅಂತ. ಸೊ ಎಲ್ಲ ಕಟ್ ಮಾಡ್ಕೋತೀನಿ. ರೆಸಿಪಿ ಶುರು ಆದಮೇಲೆ ತೋರಿಸ್ತೀನಿ. ಇದರಲ್ಲಿ ಆನಿಯನ್, ಕೊತ್ತಂಬರಿ, ಆಮೇಲೆ ಟೊಮ್ಯಾಟೊನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಾ ಪೌಡರ್, ಉಪ್ಪು, ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ. ಇದರಲ್ಲಿ ಪನ್ನೀರನ್ನ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸೊ ಇದನ್ನು ಈಗ ನಾನು ದೋಸೆ ಮಾಡೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೋತೀನಿ. ಇದನ್ನು ನಾನು ನೀಟಾಗಿ ದೋಸೆ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವೇನು ಬೇಕಾದರೂ ಹಾಕೋಬೋದು, ಲೈಕ್ ಕ್ಯಾರೆಟ್ನ ನೀಟಾಗಿ ತುರಿದ್ಬಿಟ್ಟು ಹಾಕೋಬೋದು, ಬೀಟ್ರೂಟ್ ಹಾಕೋಬೋದು, ಸೌತೆಕಾಯಿ ಹಾಕೋಬೋದು, ಪಡವಲಕಾಯಿ ಹಾಕೋಬೋದು, ಎಲ್ಲ ಹಾಕೋಬೋದು. ಆಮೇಲೆ ಜುಕುನಿ ಹಾಕೋಬೋದು, ಇಟ್ಸ್ ವೆರಿ ಹೆಲ್ದಿ ಜುಕುನಿ ಹಾಕಿದ್ರೆ. ಬಟ್ ಈಗ ನನ್ನ ಹತ್ರ ಅವೆಲ್ಲ ಇಲ್ಲ. ಆ್ಯಕ್ಚುಲಿ ಕ್ಯಾರೆಟ್ ಇದೆ, ಆಮೇಲೆ ಕುಕುಂಬರು ಇದೆ, ಬಟ್ ನಾನು ಅದನ್ನು ನಾರ್ಮಲಿ ಹಾಗೆ ತಿಂದಾಗಿದೆ ಮಧ್ಯಾಹ್ನ. ಸೊ ಈಗ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಈಗ ಇದು ದೋಸೆ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತವೆ ಕಾದ ಮೇಲೆ ಅದಕ್ಕೆ ದೋಸೆ ಹಾಕಬೇಕು. ನಾನು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಂದರೆ ಸ್ವಲ್ಪ. ಇಲ್ಲಿದೆ ತವೆ, ಕ್ಯಾಮ್ರಾ ಇಲ್ಲಿದೆ. ದೋಸೆ ಇಟ್ಟು ಸ್ವಲ್ಪ ಇದು ಬೆಂದಮೇಲೆ ಈ ಪನ್ನೀರನ್ನ ಅದ್ರ ಮೇಲೆ ಹಿಂಗೆ ಉದುರಿಸ್ಬೇಕು. ಉದುರಿಸಿ ಒಂದು ಫ್ಲಿಪ್ ಮಾಡಬೇಕು. ಈಗ ಅದಕ್ಕೆ ಒಂಚೂರು ಪನ್ನೀರ್ ಹಾಕ್ತಾಯಿದ್ದೀನಿ. ಚೂರಿಲ್ಲ, ಜಾಸ್ತಿನೇ ಹಾಕಿದೆ. ಇವಾಗ ಇದನ್ನು ಫ್ಲಿಪ್ ಮಾಡಿದ್ದೀನಿ, ತಿರುಗಿಸಿ ಹಾಕಿದ್ದೀನಿ. ಸೊ ಇದು ಈ ಕಡೆಯೂ ಬೇಯಿಸ್ಬಿಟ್ರೆ ಇಟ್ಸ್ ರೆಡಿ. ಇದನ್ನು ನೀವು ದೋಸೆನ ಕರ್ಡ್ ಜೊತೆನೂ ತಿನ್ಬೋದು, ಅಥವಾ ಯಾವುದಾದ್ರೂ ಒಂದು
ಗ್ರೀನ್ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅಷ್ಟೆಲ್ಲ ನಾನು ಮಾಡೋಕ್ಕೆ ನಂಗೆ ಪೇಷನ್ಸ್ ಇಲ್ಲ. ಸೊ ಐ ಲೀಡ್ ವಿತ್ ಕರ್ಡ್. ನನ್ನ ಡಿನ್ನರ್ ಪ್ರಿಪ್ರೇಷನ್ ಮುಗೀತು. ಇನ್ನು ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡಬೇಕು. ಮ್ಯಾಕ್ಸಿಮಮ್ ನಾನು 7:30 ಒಳಗಡೆ ನನ್ನ ಡಿನ್ನರ್ನ ಫಿನಿಷ್ ಮಾಡೋದಕ್ಕೆ ಇನ್ಮೇಲೆ ನಾನು ಅಭ್ಯಾಸ ಮಾಡ್ಕೋಬೇಕು. ಸೊ ಈ ರೂಟೀನ ನಾನು ಈಗ ಶುರು ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ. ಆ್ಯಂಡ್ ಇವತ್ತು ನಾನು ಜಿಮ್ಗೆ ಹೋಗಿ ಲೇಟಾಗಿ ಬಂದಿರೋದ್ರಿಂದ ಲೇಟಾಗಿ ಡಿನ್ನರ್ ಆಗ್ತಿದೆ. ನಾವು ಬೆಡ್ಗೆ ಹೋಗೋಕ್ಕೂ ಮುಂಚೆ 3 ಅವರ್ಸ್ ಮುಂಚೆನೇ ನಮ್ಮದು ಡಿನ್ನರ್ ಕಂಪ್ಲೀಟ್ ಆಗಿರಬೇಕು. ಅದರಿಂದ ಡೈಜೆಷನ್ ಸಿಸ್ಟಮ್ ನೀಟಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗು ಯೂಸ್ಫುಲ್ ಆಗುತ್ತೆ ಅಂತ. ನಾನು ಹೇಳಿರೋ ರೆಸಿಪಿ, ತೋರಿಸಿರೋ ರೆಸಿಪಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದಲ್ಲಿ ನೀವೇನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಖುಷಿ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿರೋ ರೆಸಿಪಿ ಆ್ಯಂಡ್ ತುಂಬ ಹೆಲ್ದಿಯಾಗಿರೋ ರೆಸಿಪಿ ಕೂಡ ನೀವು ಟ್ರೈ ಮಾಡ್ಬೋದು. ಚೆನ್ನಾಗೇ ಬರುತ್ತೆ. ಸೊ ಅಷ್ಟೇ. ಆ್ಯಂಡ್ ಯಾವಾಗಲೂ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಸೆಲ್ಫ್ ಲವ್ ಮಾಡಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಸೊ ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.